ವೆಲ್ಕಮ್ ಬ್ಯಾಕ್ ಟು ಫೂಫಿ ಬ್ಲಾಗ್ಸ್. ಹೇಗಿದ್ದೀರಾ? ಸೊ ಇವತ್ತು ಸ್ಪೆಷಲ್ ಡೇ. ಏನಕ್ಕೆ ಅಂದರೆ ಇವತ್ತು ವಿದ್ಯಾವೃಂದನ್ ಬರ್ಡೇ ಇದೆ. ಸೊ ಅದಕ್ಕೆ ಇವತ್ತು ಈವ್ನಿಂಗ್ ಸೆಲೆಬ್ರೇಷನ್ ಇರೋದು, ರೆಡಿಯಾಗಿ ಹೋಗ್ತಾ ಇದ್ದೀನಿ. ಸೊ ನಾನು ಇವತ್ತು ಅವ್ರ ಬರ್ಡೇ ಸೆಲೆಬ್ರೇಷನ್ಗೆ ಸ್ಯಾರಿ ಹಾಕಿದ್ದೀನಿ. ಸೊ ಈ ಬ್ಲೌಸ್ ನಮ್ಮ ಅಕ್ಕ ಸ್ಟಿಚ್ ಮಾಡ್ಕೊಂಡಿರೋದು. ಹೇಗೆ ಸ್ಟಿಚ್ ಮಾಡಿದ್ದಾರೆ ಅಂತ ಹೇಳಿ. ಸೊ ಏನೋ ಒಂದು ಹೊಸ ಡಿಸೈನ್ನ ಟ್ರೈ ಮಾಡ್ತೀನಿ ಅಂತ ಅಂದು ಓಕೆ ಟ್ರೈ ಮಾಡು ಅಂತ ಹೇಳಿದೆ. ಸೊ ಇದು ನಾನು ತೆಗೆದ್ಬಿಟ್ಟು ಅವ್ರದ್ದು ವಿಯಾನ್ಶಿ ಬುಟಿಕ್ ಅಂತ ಹೇಳಿ ಇನ್ಸ್ಟಾಗ್ರಾಮಲ್ಲಿ ಒಂದು ಪೇಜ್ ಕೂಡ ಇದೆ. ಸೊ ಅದ್ರಲ್ಲಿ ಅಪ್ಲೋಡ್ ಮಾಡ್ತೀನಿ ರೀಲ್ಸ್ ಎಲ್ಲ. ಸೊ ಯಾರಾದ್ರೂ ವಿಯಾನ್ಶಿ ಬುಟಿಕ್ನ ಇನ್ನೂ ಫಾಲೋ ಮಾಡಿಲ್ಲ ಇನ್ಸ್ಟಾಗ್ರಾಮಲ್ಲಿ ಅಂತಂದರೆ ನೀವು ಫಾಲೋ ಮಾಡ್ಬೋದು. ನಾನು ಯೂಸರ್ ಐಡಿನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಸೊ ಫಸ್ಟ್ ನನ್ನ ಬರ್ಡೇ ಸೆಲೆಬ್ರೇಷನ್ ಹೇಗಾಯಿತು ಅಂತ ನೋಡೋದಕ್ಕಿಂತ ನಿನ್ನೆ ನಾವೇನೇನೆಲ್ಲ ಮಾಡಿದ್ವಿ, ನಿನ್ನೆ ಹೋಗ್ಬಿಟ್ಟು ನಾವು ಗಿಫ್ಟ್ಸ್ ಎಲ್ಲ ತೊಗೊಂಡು ಬಂದ್ವಿ, ರ್ಯಾಪ್ ಮಾಡಿದ್ವಿ ಕುತ್ಕೊಂಡು. ಮತ್ತು ನಿನ್ನೆ ಮಿಡ್ ನೈಟ್ ಹೋಗ್ಬಿಟ್ಟು ಅವರಿಗೆ ಸರ್ಪ್ರೈಸ್ ಕೊಟ್ಟಿದ್ವಿ. ಅದನ್ನೆಲ್ಲ ನೋಡ್ಕೊಬನ್ನಿ. ಗಿಫ್ಟ್ಸ್ ಪರ್ಚೇಸ್ ಮಾಡಿದ್ಮೇಲೆ ಮಧ್ಯಾಹ್ನ ಲಂಚ್ ಮುಗಿಸ್ಕೊಂಡು ಬಂದ್ವಿ ಮನೆಗೆ. ಸೊ ನಾವು ತೊಗೊಂಡಿದ್ದು ಸೂಪ್ ತೊಗೊಂಡಿದ್ವಿ, ಮ್ಯಾಂಚೋ ಸೂಪು ಮತ್ತು ಮಟನ್ ಬಿರಿಯಾನಿ, ಆಂಧ್ರ ಸ್ಟೈಲ್ ವೆಜ್ ಮೀಲ್ಸ್ ತೊಗೊಂಡಿದ್ರು ವಿವಿ. ಸೊ ಮಟನ್ ಬಿರಿಯಾನಿ ಅಂತೂ ತುಂಬ ಚೆನ್ನಾಗಿತ್ತು. ಸಿಂಧೂರ ಗಾರ್ಡನ್ ಇದರಲ್ಲಿ ನೀವು ಟ್ರೈ ಮಾಡ್ಬೋದು. ಸೊ ಆ್ಯಕ್ಚುಲಿ ನಾನು ಗಿಫ್ಟ್ಸ್ ತೊಗೋಬೇಕಾದ್ರೆ ಬ್ಯುಸಿ ಇದ್ನಲ್ಲ, ವೀಡಿಯೋಸ್ ತೊಗೊಳಕ್ಕಾಗಿಲ್ಲ. ಬಟ್ ಮನೆಗೆ ಬಂದಾಗ ರ್ಯಾಪ್ ಮಾಡ್ತಾ ಇದ್ನಲ್ಲ, ಆ ವಿಡಿಯೋ ನೀವು ನೋಡ್ಬೋದು. ಸೊ ಗಿಫ್ಟ್ ಎಲ್ಲ ತೊಗೊಂಡು ಬಂದಿದ್ವಿ. ಇವಾಗ ರ್ಯಾಪ್ ಮಾಡ್ತಾ ಕೂತಿದ್ದೀವಿ ನಾನು ಮತ್ತು ವಿವಿ. ಸೊ ಡಿಫ್ರೆಂಟಾಗಿ ರ್ಯಾಪ್ ಮಾಡೋಣ ಅಂತ ಹೇಳಿ. ಸೊ ಎಷ್ಟೊಂದು ಐಟಮ್ಸ್ ಇತ್ತಲ್ಲ ಕರೆಕ್ಟಾಗಿ ಮಾಡೋದಕ್ಕೆ, ಅಂದರೆ ಬಾಕ್ಸ್ ಆದರೆ ಕರೆಕ್ಟಾಗಿ ಪ್ರಾಪರಾಗಿ ಒಂದು ಇದರಲ್ಲಿ ಬರುತ್ತೆ. ಸೊ ಅದಕ್ಕೆ ಈ ಬ್ಯಾಗ್ಸು ಮತ್ತು ಈ ಕಿಚನ್ ಸೆಟ್ ಎಲ್ಲ ತೊಗೊಂಡಿದ್ವಿ. ಅದಕ್ಕೆಲ್ಲ ಏನು ಮಾಡಿದ್ವಿ, ಚಾಕ್ಲೇಟ್ ಥರ ರ್ಯಾಪ್ ಮಾಡಿದ್ದೀನಿ. ಸ್ವಲ್ಪ ರ್ಯಾಪ್ ಮಾಡಿದ್ದೀನಿ, ತೋರಿಸ್ತಾ ಇದ್ದೀನಿ. ಇದು ಮತ್ತು ಇದೆಲ್ಲ ಇನ್ನೂ ಒಂದಷ್ಟು ಐಟಮ್ಸ್ ಇದೆ. ಸೊ ನಾನು ಬೇಬಿ ಸೇರ್ಕೊಂಡು ರ್ಯಾಪ್ ಮಾಡ್ತಾ ಇದ್ದೀನಿ. ಸೊ ಏನೇನೆಲ್ಲ ಗಿಫ್ಟ್ ಐಟಮ್ಸ್ ತೊಗೊಂಬಂದಿದ್ದೆ ಅಂತ ನಿಮಗೂ ಗೊತ್ತಾಗಬೇಕಾ? ಸೊ ನಾಳೆ ವೆಯ್ಟ್ ಮಾಡ್ತಾ ಇದ್ದೀವಿ. ಬರ್ಡೇ ಟೈಮಲ್ಲಿ ಅವ್ರ ಕೈಲೇ ಓಪನ್ ಮಾಡಿಸ್ತೀವಲ್ಲ, ಡಿಫ್ರೆಂಟಾಗಿ ಓಪನ್ ಮಾಡಿಸೋಣ ಅಂತ ಇದೆ. ಏನೋ ಒಂದಷ್ಟು ಐಡಿಯಾಸ್ ಹಾಕ್ಕೊಂಡಿದ್ದೀವಿ. ಸೊ ನೋಡೋಣ, ಅಲ್ಲಿ ಓಪನ್ ಮಾಡಿಸ್ಬೇಕಾದ್ರೆ ನಿಮಗೆ ಗೊತ್ತಾಗತ್ತೆ ಏನೇನೆಲ್ಲ ಐಟಮ್ಸ್ ಇದೆ ಅಂತ, ಏನೇನು ಗಿಫ್ಟ್ಸ್ ತೊಗೊಂಡು ಬಂದಿದ್ದೀವಿ ಅಂತ. ಅಲ್ಲ ಬೇಬಿ, ನಿಂಗೆ ಯಾವ್ದು ಇಷ್ಟ ಆಯಿತು ಬೇಬಿ ಇಷ್ಟು ಗಿಫ್ಟಲ್ಲಿ? ಆಲ್ಮೋಸ್ಟ್ ಗಿಫ್ಟ್ ರ್ಯಾಪಿಂಗ್ ಎಲ್ಲ ಮುಗೀತು. ಸೊ ಇವಾಗ ಅದ್ರ ಮೇಲೆ ಒಂದಷ್ಟು ರಿಡಲ್ಸ್ನ ಬರೀತಾ ಇದ್ದಾರೆ. ಸೊ ನಾನು ಪ್ರಿಪೇರ್ ಮಾಡ್ಕೋತಾ ಇದ್ದೆ. ಸರ್ಪ್ರೈಸ್ ಕೊಡೋಣ 12 o'clock ಹೋಗಿ ಕಪ್ ಕೇಕ್ಸ್ ತೊಗೊಂಬಂದಿದ್ವಿ. 12 o'clock ಇನ್ನೂ ಒಂದು 10 minutes ಟೈಮ್ ಇದೆ. ಅಲ್ಲಿ ಹೋಗ್ತಾ ಇದ್ದೀವಿ. ಸೊ ನೈಟ್ ಹೋಗ್ಬಿಟ್ಟು ಸರ್ಪ್ರೈಸ್ ಕೊಡೋಣ ಅಂತ ನಾನೇ ಒಂದು ಥೀಮಾಗಿ ನಾವಿಬ್ಬರು ಕೂತ್ಕೊಂಡು ಗಿಫ್ಟ್ ರ್ಯಾಪ್ ಮಾಡಬೇಕಾದ್ರೆ ಒಂದು ಐಡಿಯಾ ಬಂತು. ನಂಗೆ ಮುಂಚೆನೇ ಐಡಿಯಾ ಇತ್ತು. ಸೊ ಆ ಟೈಮಲ್ಲಿ ಯಾಕೆ ಮಾಡಬಾರ್ದು ಅಂದ್ಕೊಂಡು ಪ್ರಿಪೇರ್ ಮಾಡ್ಕೊಂಡು ಬಂದಿದ್ದೀವಿ. ನೋಡೋಣ ಈ ಸರ್ಪ್ರೈಸ್ ಎಷ್ಟು ಮಟ್ಟಿಗೆ ವರ್ಕ್ ಆಗುತ್ತೆ ಅಂತ. ಬಂದೀಗ ರೀಚ್ ಆಗಿದ್ದೀವಿ. ಪಾರ್ಕಿಂಗಲ್ಲೆಲ್ಲ ಅರೇಂಜ್ ಮಾಡ್ಕೊತಾ ಇದ್ದೀವಿ. ಆ್ಯಕ್ಚುಲಿ ಇಲ್ಲಿ ಬಂದು ನೋಡಿದ್ರೆ ಅವ್ರ ಅಮ್ಮನೇ ಅವ್ರಿಗೆ ಸೈಕಲ್ ಕೊಡಿಸಿದ್ದಾರೆ, ಹೊಸ ಸೈಕಲ್ಲು. ಪಾರ್ಕಿಂಗಲ್ಲಿ ಎಲ್ಲ ಅರೇಂಜ್ ಮಾಡಿಕೊಂಡು ಮೇಲೆ ಹೋದ್ವಿ. ಸೊ ಆ್ಯಕ್ಚುಲಿ ಕಪ್ ಕೇಕ್ಸ್ ತೊಗೊಂಬಂದಿದ್ದು ಲೈಕ್ ಅವರಿಗೆ 11 years ಆಗತ್ತಲ್ಲ, 11 ಕಪ್ ಕೇಕ್ಸ್ ವಿತ್ ಕ್ಯಾಂಡಲ್ಸ್ ಇಡೋಣ ಅಂತ ಹೇಳಿ. ಸೊ ನನ್ನ ಐಡಿಯಾ ಇದ್ದಿದ್ದು ಡೋರ್ ಓಪನ್ ಮಾಡಿದ ತಕ್ಷಣ ಕೇಕ್ಸ್ ವಿತ್ ಕ್ಯಾಂಡಲ್ಸ್ ಹಚ್ಚಿರೋದಿರ್ಬೇಕಂತ. ಸೊ ಬಂದಿದ ತಕ್ಷಣ ಅಲ್ಲಿ ಉಫ್ ಮಾಡಿಬಿಟ್ಟು ಸೆಲೆಬ್ರೇಟ್ ಮಾಡೋದಕ್ಕೆ ಅಂತ. ಬಟ್ ಅಲ್ಲಿ ನಮ್ಮದು ಐಡಿಯಾ ಫೇಲ್ ಆಯಿತು. ಯಾಕೆಂದರೆ ನಾವು ಲೈಟರ್ ತೊಗೊಂಡೋಗಿದ್ವಿ, ಮ್ಯಾಚ್ ಬಾಕ್ಸ್ ತೊಗೊಂಡೋಗಿದ್ರೆ ಸರಿ ಹೋಗೋದು. ಆ ಲೈಟರಲ್ಲಿ ಕ್ಯಾಂಡಲ್ಸ್ನ ಹಚ್ಚೋಕ್ಕಾಗಿಲ್ಲ. ಸೊ ಜಸ್ಟ್ ಹಂಗೆ ಆ ಕ್ಯಾಂಡಲ್ಸ್ ಏನು ಹಚ್ಚಿದ್ದಿಲ್ಲ, ಹಾಗೆ ಇಟ್ಟಿದ್ವಿ. ಸೊ ಅವ್ರಿಗೆ ಲೈಕ್ ಬಂದಿದ ತಕ್ಷಣ ಕೇಕ್ಸ್ ಅಷ್ಟೇ ಕಾಣಿಸ್ತು. ಒಳಗಡೆ ಹೋದ್ಮೇಲೆ ಕ್ಯಾಂಡಲ್ಸ್ ಹಚ್ಬಿಟ್ಟು ಸೆಲೆಬ್ರೇಟ್ ಮಾಡಿದ್ವಿ. ಎಲ್ಲರೂ ಮಲಗಿದ್ರು ಫ್ಲ್ಯಾಟ್ಸಲ್ಲಿ, ಡಿಸ್ಟರ್ಬು ಮಾಡೋಕ್ಕಾಗಲ್ಲ. ಸೊ ನಾವು ಹೋಗ್ತೀವಿ ಅನ್ನೋ ಐಡಿಯಾನೂ ಇರಲಿಲ್ಲ ಅವರಿಗೆ. ಅದು ಹಚ್ಚಕ್ಕಾಗ್ತಿಲ್ಲ. ಮನ್ಕೊಂಡ್ಬಿಟ್ಟಿದ್ರಾ? ನಾವು ಲೆವೆನ್ ಇಯರ್ಸ್ಗೆ 11 ಕಪ್ ಕೇಕ್ಸ್ ಎಲ್ಲ ಯಶಿಂದನೇ ಐಡಿಯಾ.
ಫಸ್ಟ್ ಟೈಮ್ 12 o'clock ಕೇಕ್ ಕಟ್ ಮಾಡ್ತಾ ಇದ್ದೀವಿ. ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಡಿಯರ್ ಬೃಂದ ಅಂಡ್ ವಿಂದ್ಯಾ, ಹ್ಯಾಪಿ ಬರ್ತ್ಡೇ ಟು ಯು. ಥ್ಯಾಂಕ್ ಯು. ಎಷ್ಟೊಂದು ಗಿಫ್ಟ್ ಐಟಮ್ಸ್ ತೊಗೊಂಬಂದಿದ್ವಲ್ಲ, ಸೊ ಅದಕ್ಕೆ ಅಂದ್ಕೊಂಡ್ವಿ ನೈಟ್ ಒಂದೊಂದು ಗಿಫ್ಟ್ ಕೊಟ್ಬಿಡೋಣ, ಸೊ ಖುಷಿ ಆಗ್ತಾರೆ ಅಂತ. ಸೊ ಇವಾಗ ಆ್ಯಕ್ಚುಲಿ ಅವ್ರಿಗೆ ಕಿಚನ್ ಸೆಟ್ ಕೊಟ್ಟಿದ್ದು ನೈಟು. Cheers to 11. 11 years. Yes. 11 years. Yo. Happy birthday, Pandi. Enjoy your day. ಅವಳು ಬಂದ ನೀಗೊಂದು ಬೇರೆ ಬೇರೆ ತಾನೆ. ಗೆಸ್ ಮಾಡಬೇಕಾಗಿತ್ತು ಏನಿದೆ ಅಂತ. ಅವಳು ನೋಡ್ಬಿಟ್ಟಾ ನೋಡ್ದ. ಹಾಂ ಹೇಳು. ಗಟ್ಟಿ ಮತ್ತೆ ಇದಿದೆ ಸಾಫ್ಟ್ ಮೊಟ್ಟೆ ತರ ಇದೆ ನಾನು. ಕರೆಕ್ಟಾಗಿ ಹೇಳಬೇಕು. ಚಾಕ್ಲೇಟ್. ನೀನು ಏನು ಗೆಸ್ ಮಾಡ್ತಾ ಇದೀಯಾ? ವೆಲ್ಕಮ್. ಥ್ಯಾಂಕ್ ಯು ಮಮ್ಮ ಅತ್ತೆ, ಥ್ಯಾಂಕ್ ಯು ಅತ್ತೆ. ವೆಲ್ಕಮ್. ಕಿಚನ್ ಸೆಟ್ ನಂದು ಪೇಸ್ಟ್ರಿ ಸೆಟ್. ಇದೆರಡು ಬಾರ್ಬಿಗೆ ಯೂಸ್ ಮಾಡೋಣ. ಬಾರ್ಬಿ ಫೋರಮ್ ಮಾಲೆ ಕಣವಾ, ಲೂಲು ಮಾರ್ಕೆಟ್. ಫೋರಮ್ ಮೊದಲೇ ಇರೋದು ನಾವು ಅದು ಎಲ್ಲರೂ ಫ್ರೆಶ್ ಆಗಿ ಮಾಡಿರ್ತಾನೆ ಎಲ್ಲನೂ. ನೆಕ್ಸ್ಟ್ ಡೇ ಈವ್ನಿಂಗು ಮನೆಯಲ್ಲೇ ಬರ್ಡೇ ಸೆಲೆಬ್ರೇಷನ್ ಇಟ್ಕೊಂಡಿದ್ವಿ, ಯಾಕೆಂದರೆ ಅವ್ರ ಫ್ರೆಂಡ್ಸ್ ಎಲ್ಲ ಅಲ್ಲೇ ಮನೆ ಹತ್ರ ಇರ್ತಾರಲ್ಲ, ಎಲ್ಲರೂ ಕರಿಬೇಕಂತ ಅವ್ರಿಗೆ ಆಸೆ ಇತ್ತು. ಸೊ ಅದಕ್ಕೆ ಮನೆಯಲ್ಲೇ ಸೆಲೆಬ್ರೇಟ್ ಮಾಡಿದ್ವಿ. ಕೇಕ್ ನೋಡೋಣ. ಫ್ಲೇವರು ಕೇಕ್ ಕೇಕ್ ಕಟ್ಟಿಂಗ್ ಆಯಿತು. ಸೊ ಎಲ್ಲ ಮಕ್ಕಳು ಗಿಫ್ಟ್ಸ್ ತೊಗೊಂಬಂದಿದ್ರು ಬರ್ಡೇಗೆ ಅಂತ. ಸೂಪರ್. ವಿದ್ಯಾವೃಂದಗೆ ಗಿಫ್ಟ್ ಕೊಡ್ತಾ ಇದ್ದೀನಿ. ಸೊ ಅದಕ್ಕೆ ಟೀಮ್ ಮಾಡಿದ್ದೀನಿ. ಸೊ ಅವರೇ ಗೆಸ್ ಮಾಡಬೇಕು ಏನಿದೆ ಅಂತ. ರಿಡಲ್ಸ್ ಬರ್ದಿದ್ದೀನಿ, ಅದರಲ್ಲಿ ಆನ್ಸರ್ ಅವ್ರು ಮಾಡಬೇಕು, ಗಿಫ್ಟ್ ತಗೋಬೇಕು. ಓಕೆನಾ? ಶಾಲ್ ವಿ ಸ್ಟಾರ್ಟ್? ಬ್ಲೂ ಆರ್ ಸಿಲ್ವರ್? ಬ್ಲೂನಾ? ಓಕೆ, ನಿನಗೆ ಬ್ಲೂ ಅಲ್ಲ? ಕ್ವಶನ್ ಕೇಳೋಣ. Okay, I am a tall when I am young, and I am a short when I am old. What am I? Alien. I am tall. Correct. ಸೂಪರ್, ಕರೆಕ್ಟ್. ದ ಆನ್ಸರ್ ಈಸ್ ಕ್ಯಾಂಡಲ್. ಏನಪ್ಪ ನಿನ್ನ ಹೆಸರು? ಸ್ಮೃತಿ. ಸ್ಮೃತಿ ಆನ್ಸರ್ ಮಾಡಲ್ಲು. ಸ್ಮೃತಿ. Okay, open ಮಾಡ್ತೀರಾ? ಇಲ್ಲ ಎಲ್ಲ ಒಟ್ಟಿಗೆ ಓಪನ್ ಮಾಡ್ರಿ. ಅಲ್ಲಿ
ಕರೆಕ್ಟ್. ವಿಂದ್ಯಾ ಸೂಪರ್. What goes up when the rain comes down? ವಾಟ್ ಗೋಸ್ ಅಪ್ ವೆನ್ ದ ರೈನ್ ಕಮ್ಸ್ ಡೌನ್? What goes up when the rain comes down? ಮಳೆ ಬರ್ಬೇಕಾದ್ರೆ ಏನ್ ಇಟ್ಕೊಂತೀವಿ? ಅದೇನಾ? ಗುಡ್. ಕೇಕ್ ಕಟ್ ಮಾಡಿಸ್ಬಿಟ್ಟು ಗಿಫ್ಟ್ಸ್ ನಾರ್ಮಲ್ ಆಗಿ ಕೊಟ್ಟರೆ ಚೆನ್ನಾಗಿ ಅನ್ಸಲ್ಲ ಅಂತ ಹೇಳಿ ಈ ಥರ ಗೇಮ್ಸ್ ಆಡಿಸ್ಬಿಟ್ಟು ಕೊಟ್ಟಿದ್ದು. ಸೊ ಅವ್ರಿಗೂ ಒಂದು ಫನ್ ಆ್ಯಕ್ಟಿವಿಟಿ ಇರುತ್ತೆ ಅಂತ. ಸೊ ಎಲ್ಲ ಮಕ್ಕಳು ತುಂಬ ಎಂಜಾಯ್ ಮಾಡಿದ್ರು. ಎಲ್ಲರೂ ಆನ್ಸರ್ ಮಾಡೋದಕ್ಕೆ ಏನಿರ್ಬೋದು, ರಿಡಲ್ಸ್ ಬರ್ತಿದ್ವಲ್ಲ, ಎಲ್ಲ ಆನ್ಸರ್ ಗೆಸ್ ಮಾಡ್ತಾಯಿದ್ರು. ಚೆನ್ನಾಗಿ ಇತ್ತು. ಸೊ ಒಳ್ಳೆ ಫನ್ ಆ್ಯಕ್ಟಿವಿಟಿ ಆಗಿತ್ತು ಮಕ್ಕಳಿಗೆ. ಸೊ ಬರ್ಡೇ ಮುಗಿಸಿದ್ವಿ. ಆಮೇಲೆ ಬರ್ಡೇ ಸೆಲೆಬ್ರೇಷನ್ ಆದಮೇಲೆ ಮಕ್ಕಳು ಕೇಕ್ ತಿನ್ನೋದಕ್ಕೆ ಅಂತ ವೆಯ್ಟ್ ಮಾಡ್ತಾಯಿದ್ರು. ಸೊ ನಾವು ಬರ್ಡೇಗೆ ಅಂತ ಹೇಳಿ ಮಕ್ಕಳಿಗೆಲ್ಲ ಕೊಡೋದಕ್ಕೆ ಪಿಜ್ಜಾ ತರಿಸಿದ್ವಿ, ಜೊತೆಗೆ ಕೇಕು, ಒಂದೊಂದು ಚಾಕ್ಲೇಟು ಮತ್ತು ಜ್ಯೂಸು ಮತ್ತು ಚಿಪ್ಸು. ಸೊ ಎಲ್ಲ ಮಕ್ಕಳು ಚೆನ್ನಾಗಿ ಪಾರ್ಟಿ ಮಾಡ್ತಾಯಿದ್ರು. ಪಿಜ್ಜಾ ಪಾರ್ಟಿ ಇವತ್ತು ಮನೆಯಲ್ಲಿ. ಗಿಫ್ಟ್ಸಿನ್ನ ಓಪನ್ ಮಾಡಿಲ್ಲ. ಸೊ ಇವಾಗ ಓಪನ್ ಮಾಡ್ತಾ ಇದ್ದಾರೆ. ಬನ್ನಿ ನೋಡೋಣ ನಾವೇನೇನು ಕೊಟ್ಟಿದ್ವಿ ಅಂತ. ಅದೆಲ್ಲ ಹೇಳಕ್ಕಲ್ಲ, ಅದು ಹೆಂಗಾರ ತೆಗಿರಿ. ಗೊತ್ತು ಪಿಂಕ್ ಪಿಂಕ್ ಕರೆಕ್ಟಾಗಿ ಗ್ರೇ ಸೆಲೆಕ್ಟ್ ಮಾಡ್ಕೊಂಡಿದ್ದಾಳೆ. ಅವಳಿಗೆ ಪಿಂಕ್ ವಾವ್, ಯೂಸ್ ಮಾಡ್ಬೇಕು. ಏನ್ ತಗೊಂಡ್ರು ಏರ್ ಬ್ಯಾಂಡ್ಗಳು ಯೂಸ್ ಮಾಡಲ್ಲ. ಇದು ಇನ್ಮೇಲೆ ಹಾಕೊಳ್ಳಿ, ಸಕ್ಕತ್ತಾಗಿದೆ. ತುಂಬಾ ಚೆನ್ನಾಗಿದೆ. ಇನ್ಮೇಲೆ ಯೂಸ್ ಮಾಡ್ಬೇಕು. ನಿಂದು ಸೂಪರ್ ಇದೆ ಅದು. ಈಗ ಹಾಕೊಳ್ಳೋಣ. 3, 2, 1 ಗೋ. ನೋಡಿ ನಾನು ಬರ್ತಿದ್ದೆ ಡ್ರಾಯಿಂಗ್ ಬುಕ್. ನನ್ನ ಡ್ರಾಯಿಂಗ್ ಬುಕ್ ಇಷ್ಟ. ನೀವೆಲ್ಲ ಹಾರ್ಡ್ ವರ್ಕ್ ಮಾಡ್ಕೋಬಹುದು. ಹಾರ್ಡ್ ವರ್ಕ್ ತುಂಬಾ ಕ್ರಿಯೇಟಿವ್. ಅಕ್ಕ ನೀವು ಬರ್ತ್ಡೇ ದಿವಸ ಏನೇನು? ನನ್ನ ಪ್ರಕಾರ ಇದು ಬೋರ್ಡ್ ಗೇಮ್ ಜೇಂಗಾ ತರ. ನನಗೆ ಬೋರ್ಡ್ ಗೇಮ್ ಹೇಳಿದಾರ. ಓ ಇಲ್ಲ, ಇದನ್ನ ಸ್ಟೇಷನರಿ ನೋಡಿ. ತೆಗಿತಷ್ಟೇ. ಹಿಂಗೆ ಸಿಗುತ್ತೆ ಇಷ್ಟು. ಒಳ್ಳೆ ಕಲೆಕ್ಷನ್. ನನ್ನ ಪೆನ್ ಪೋಸ್ಟರ್ ಕಲರ್ಸ್. ವಾವ್, ಥ್ಯಾಂಕ್ ಯು. ಹೊರಗಡೆ ಪೇಪರ್ ಇಟ್ಕೊಂಡು ಇನ್ಮೇಲೆ ಎಲ್ಲ ಇದು ಮಾಡಿದ್ರೆ ಗೆದ್ರಿ. ಬೋರು ಫೋನು ಅಂದ್ರೆ ಮನೆಗೆ ಇಡತ್ತಿಲ್ಲ. ಇಬ್ರು ಶೇರ್ ಮಾಡ್ಬೇಕು ಅದನ್ನ. ಅದೆಲ್ಲ ಇಬ್ರು ಶೇರ್ ಮಾಡ್ಬೇಕು. ಅದಕ್ಕೆ ಇದನ್ನ ಒಬ್ರು ಏನೇನ್ ಯಾರ್ಯಾರು ಬೇಕು ಇಬ್ರು ಶೇರ್ ಮಾಡ್ಬೇಕು. ಥ್ಯಾಂಕ್ ಯು. ಅರ್ಥ ಆಯ್ತಾ? ನಾರ್ಮಲ್ ಅದು ಗೊತ್ತಾಗಲ್ಲ. ಗೇಮ್ ತರ ಬರುತ್ತೆ. ಲೈಫ್ ಗೇಮ್ ಅಂತ ಇತ್ತು. ನಮಗೂ ಗೊತ್ತಿಲ್ಲ. ನಾವು ನೀನು ಓದಿ ಕಲ್ತ್ಕೊಂಡು ಆಡ್ಬೇಕದು. ಅದು ಬೇಕೇ ಬೇಕಲ್ಲ ಚಿನ್ನ ಪೇಂಟ್ ಮಾಡಕ್ಕೆ. ಬೇಕೇ ಬೇಕಲ್ಲ ಅವ್ರಿಗೆ. ನಾನು ಅದೇ ಕಲರ್ ಮಾಡಿ. ಯಾಕೆ ಕ್ರಿಸ್ತಿಯಾ ಹಬ್ಬ? ನಾಡ್ದು ಇದೇ ಕವರಲ್ಲಿ ಇಟ್ಕೋಬೇಕು. ಇದೇ ಬಾಕ್ಸ್ ಅಲ್ಲಿ ಇಟ್ಕೋಬೇಕು. ಬರ್ಡೇ ಸೆಲೆಬ್ರೇಷನ್ ಮುಗೀತು. ಬರ್ಡೇ ಅಂತೂ ತುಂಬ ಚೆನ್ನಾಗಾಯಿತು. ಸೊ ಇಲ್ಲಿಗೆ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ, ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಸಿಗೋಣ ಮುಂದಿನ ವ್ಲಾಗಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬೈ ಬಾಯ್.